ನಾಡಿನ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸಂಭ್ರಮದಲ್ಲಿರ್ತಕ್ಕಂಥ ಜನರಿಗೆ ಚಾಮರಾಜನಗರ ಜಿಲ್ಲೆಯ ಒಂದು ದುರಂತದ ಸುದ್ದಿ. ಈ ಒಂದು ಸುದ್ದಿಯನ್ನು ನಾವು ಎರಡು ಆಯಾಮದಲ್ಲಿ ನೋಡಬೇಕಾಗುತ್ತೆ. ಒಂದು, ಈ ಒಂದು ಇನ್ಸಿಡೆಂಟ್ನಲ್ಲಿ ಮೃತಪಟ್ಟವರ ಸಂಬಂಧಿಕರು ಹೇಳ್ತಿರ್ತಕ್ಕಂಥ ಒಂದು ಹೇಳಿಕೆ ಆದರೆ, ಮತ್ತೊಂದು ಕಡೆ ಅರಣ್ಯ ಸಿಬ್ಬಂದಿ ಕೊಡ್ತಿರ್ತಕ್ಕಂಥ ಸ್ಟೇಟ್ಮೆಂಟ್. ಹಾಗಾಗಿ ಯಾವ ಕಾರಣಕ್ಕೂ ಈ ಒಂದು ವಿಚಾರದಲ್ಲಿ ಹೀಗೆ ಆಗಿರಬಹುದು, ಇದು ತಪ್ಪು ಇದು ಸರಿ ಅಂತ ಜಡ್ಜ್ಮೆಂಟ್ಗೆ ಅಥವಾ ಕನ್ಕ್ಲೂಷನ್ಗೆ ನಾವು ಬರೋದಕ್ಕೆ ಸಾಧ್ಯವೇ ಇಲ್ಲ. ತನಿಖೆ ನಡೆದ ನಂತರ, ಇದಕ್ಕೆ ಸಂಬಂಧಪಟ್ಟಾಗ ವಿಚಾರಣೆ ಆದ ನಂತರ ಗೊತ್ತಾಗಬಹುದು ಇದರಲ್ಲಿ ತಪ್ಪಿದೆಯೋ ಸರಿ ಇತ್ತೋ ಅನ್ನುವಂಥ ಒಂದು ವಿಚಾರ. ಸೊ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಗೆ ಬರ್ತಕ್ಕಂಥ ಕಾವೇರಿ ವನ್ಯಜೀವಿ ಧಾಮದ ಅರಣ್ಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಗ್ಯ ಅನ್ನುವಂಥ ಅರಣ್ಯ ಪ್ರದೇಶದ ತೋಮಿಯಾರ ಪಾಳ್ಯದಲ್ಲಿ ಇವತ್ತು ಬೆಳಗಿನ ಜಾವ 5:20 ನಡೆದಿರ್ತಕ್ಕಂಥ ಗುಂಡಿನ ಚಕಮಕಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಹುಶಃ ನನಗನ್ಸುತ್ತೆ ಈ ಒಂದು ಸುದ್ದಿಯ ವ್ಯಾಪ್ತಿ ಅಥವಾ ಪರಿಣಾಮ ಸಂಜೆಯ ಒಳಗಡೆ ಅದು ಯಾವ ಮಟ್ಟದಲ್ಲಿ ರೀಚ್ ಆಗುತ್ತೆ ಗೊತ್ತಿಲ್ಲ. ಮಾನವ ಹಕ್ಕುಗಳ ಆಯೋಗ ಬರಬಹುದು ಅಥವಾ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಶುರುವಾಗಬಹುದು, ಗೊತ್ತಿಲ್ಲ. ಘಟನೆ ಬಗ್ಗೆ ಈಗ ಎರಡು ಆಯಾಮದಲ್ಲಿ ಅಂದರೆ ಏನು ನಡೀತು ಅನ್ನುವಂಥದ್ದನ್ನು ಮೊದಲು ಎಕ್ಸ್ಪ್ಲೈನ್ ಮಾಡೋದಾದರೆ, ಈ ಶಾಗ್ಯ ಅನ್ನುವಂಥ ಒಂದು ಊರು ಬರುತ್ತೆ, ಅಲ್ಲಿ DRFO ಕಚೇರಿ ಇದೆ, ಡಿಸ್ಟ್ರಿಕ್ಟ್ ರಿಸರ್ವ್ ಫಾರೆಸ್ಟ್ ಆಫೀಸರ್ ಅಂತ ಹೇಳ್ತೀವಲ್ಲ, ಅದು ಕೂಡ ಇದೆ. ಸೊ ಇದು ಬಂದು ಕಾವೇರಿ ವನ್ಯಜೀವಿ ಧಾಮ ಅರಣ್ಯ ಪ್ರದೇಶ. ಸೊ ಅಲ್ಲಿ ತೋಮಿಯಾರ ಪಾಳ್ಯ ಅನ್ನುವಂಥ ಒಂದು ಭಾಗ, ಅಂದರೆ ಆ ಕಾಡಿನಲ್ಲಿ ಒಂದೊಂದು ಭಾಗಕ್ಕೂ ಕೂಡ ಒಂದೊಂದು ಹೆಸರಿರುತ್ತಲ್ಲ, ಆ ರೀತಿಯ ಜಾಗ. ಅಲ್ಲೇನಾಗಿದೆ, ಇವತ್ತು ಬೆಳಗಿನ ಜಾವ 5:20 4 ಜನ ಅಲ್ಲಿನ ಸ್ಥಳೀಯರು, ಅವರನ್ನು ನೀವು ರೈತರು ಅಂತ ಕರ್ಕೊಂಡ್ರೆ ರೈತರು ಅಂತ ಕರ್ಕೋಬೋದು, ಬೇಟೆಗಾರರು ಅಂತ ಕರ್ಕೊಂಡ್ರೆ ಬೇಟೆಗಾರರು ಅಂತ ಕರ್ಕೊಬೋದು. ಸೊ ಈ 4 ಜನ ಹೋಗಿದ್ದಾರೆ. ಬೆಳಗಿನ ಜಾವ 5:20 ಈ ಇನ್ಸಿಡೆಂಟ್ ಆಗಿದೆ. ಒಂದು ಕಡೆ ಅರಣ್ಯ ಸಿಬ್ಬಂದಿ ಕೊಡ್ತಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನು ಅಂತಂದರೆ, ನಮಗೆ ಖಚಿತ ಮಾಹಿತಿ ಬಂತು, ಕಾಡುಗಳ್ಳರು ಬೇಟೆಗಾರರು ಇವತ್ತು ಫಾರೆಸ್ಟ್ಗೆ ಹೋಗಿದ್ದಾರೆ ಅನ್ನೋಂಥ ಮಾಹಿತಿ ಬಂತು, ನಾವು ನಮ್ಮ ಸಿಬ್ಬಂದಿ ಜೊತೆಗೆ ಅಲ್ಲಿಗೆ ಹೋದ ವೆಪನ್ ಸಮೇತ. ಹೋದಂಥ ಸಂದರ್ಭದಲ್ಲಿ ಇವರು ಒಂದು ಜಿಂಕೆಯನ್ನು ಬೇಟೆ ಆಡಿರ್ತಾರೆ, ಆ ಜಿಂಕೆ ಮಾಂಸವನ್ನು ಬೇರ್ಪಡಿಸುವಂಥ ಸಂದರ್ಭದಲ್ಲಿ ಸರೆಂಡರ್ ಆಗಿ ಅಂತ ನಾವು ವಾರ್ನಿಂಗ್ ಕೊಡ್ತೀವಿ. ಇವರು ಸರೆಂಡರ್ ಆಗೋದಿಲ್ಲ, ಬದಲಿಗೆ ನಮ್ಮ ಮೇಲೆ ಫೈರಿಂಗ್ ಮಾಡ್ತಾರೆ. ಫೈರಿಂಗ್ ಮಾಡುವಂಥ ಸಂದರ್ಭದಲ್ಲಿ ಆತ್ಮರಕ್ಷಣೆಯ ದೃಷ್ಟಿಯಿಂದ ನಾವು ನಮ್ಮ ಹತ್ರ ಇದ್ದಂಥ ಆ ಬಂದೂಕು ಏನಿರುತ್ತೆ ಅದರಿಂದ ಶೂಟ್ ಮಾಡ್ತೀವಿ. ಸೊ ಅದರಲ್ಲಿ ಓರ್ವ ತಪ್ಪಿಸ್ಕೊಂಡು ಓಡೋಗಿದ್ದಾನೆ. ಇನ್ನು 3 ಜನ ಮೃತಪಟ್ಟಿದ್ದಾರೆ. ಒಂದು ನಾಡ ಬಂದೂಕು ಮತ್ತು ಆ ಜಿಂಕೆ ಮಾಂಸವನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಒಬ್ಬ ಅರಣ್ಯ ಸಿಬ್ಬಂದಿಗೆ ಏಟಾಗಿರೋದ್ರಿಂದ ಅವ್ರನ್ನ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಗೆ ನಾವು ಸೇರಿಸಿದ್ದೀವಿ ಅಂತ ಈ ಕಡೆ ಅರಣ್ಯ ಸಿಬ್ಬಂದಿ ಕೊಡ್ತಿರ್ತಕ್ಕಂಥ ಸ್ಟೇಟ್ಮೆಂಟ್. ಈ ಕಡೆ 3ರನ್ನ ಮೈಸೂರಿನ KRS ಆಸ್ಪತ್ರೆಗೆ ಶವಾಗಾರದಲ್ಲಿ ಇದೆ ಅವ್ರ ಬಾಡಿ. ಸೊ ಹೆಸರು ಬಂದು ಆಂತೋಣಿ ಅಂತ, ಅವ್ರ ವಯಸ್ಸು ಬಂದು 50, ಆಂತೋಣಿ ಸ್ವಾಮಿ. ಮತ್ತೋರ್ವನ ಹೆಸರು ಬಂದು ಪೀಟರು, 42 ವರ್ಷ. ಇನ್ನೊಬ್ಬ JCB ಆಪರೇಟರ್ ಕುಮಾರ್ ಅಂತ, 33 ವರ್ಷ. ಇದರಲ್ಲಿ ಓರ್ವ ತಪ್ಪಿಸ್ಕೊಂಡು ಓಡೋದನ್ನು ಬಂದು ಮಹಿಮಾದಾಸ್ ಅಂತ, 45 ವರ್ಷ. ಸೊ ಈಗ KRS ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಆ ಸಂಬಂಧಿಕರು, ಮೃತಪಟ್ಟವರ ಫ್ಯಾಮಿಲಿಯವರು, ಗ್ರಾಮಸ್ಥರು ಆಕ್ರೋಶ ಅಥವಾ ಆಕ್ರಂದನ ಏನಿದೆ ಅಂತಂದರೆ ಅವ್ರ ಸ್ಟೇಟ್ಮೆಂಟ್ ಇದು. ಇದನ್ನು ಕೂಡ ಗಮನಿಸ್ಬೇಕು ನೀವು. ಆ 4 ಜನ ರೈತರು, ಹಸು ಎಮ್ಮೆ ಜಾನುವಾರುಗಳನ್ನು ಸಾಕೊಂಡು ಜೀವನ ನಡೆಸ್ತಿದ್ದಂಥ ರೈತರು. ನೆನ್ನೆ ಏನಾಗಿದೆ, ಹಸುಗಳು ತಪ್ಪಿಸ್ಕೊಂಡು ಹೋಗಿದ್ರಿಂದ, ಅಂದರೆ ಮೇಯೋಕ್ಕೆ ಹೋಗಿರ್ತಾವಲ್ಲ ಹಸುಗಳು, ಮನೆಗೆ ಬರದೇ ಇರೋ ಕಾರಣದಿಂದ ಆ ಹಸುಗಳನ್ನು ಹುಡುಕೊಂಡು ನಮ್ಮ ಮಾವನವರು, ಅಂದರೆ ಓರ್ವ ಆಂತೋಣಿ ವಿಜಯ್ ಆಂತೋಣಿ ಅಂತ ಕೊಡ್ತಿರ್ತಕ್ಕಂಥ ಹುಡುಗನ ಸ್ಟೇಟ್ಮೆಂಟ್ ಇದು. ಆಸ್ಪತ್ರೆ ಮುಂಭಾಗದಲ್ಲಿ ಹೋದಂಥ ಸಂದರ್ಭದಲ್ಲಿ ಆ ಫಾರೆಸ್ಟ್ಗೆ ಹೋಗಿದ್ದಾರೆ ನಮ್ಮ ಫ್ಯಾಮಿಲಿಯವರು, ಹಸುಗಳನ್ನು ಹುಡುಕೊಂಡು ಇನ್ನೂ ಮನೆಗೆ ಬಂದಿಲ್ವಲ್ಲ ಅಂತ. ಆ ಸಂದರ್ಭದಲ್ಲಿ ನಮ್ಮ ರೈತರನ್ನ ಇವರು ನಿರ್ದಾಕ್ಷಿಣ್ಯವಾಗಿ ಸ್ವಾತಂತ್ರ್ಯ ಬಂದಂಥ ಈ ದಿನದಿಂದ ಕೊಂದಾಕ್ಬಿಟ್ಟಿದ್ದಾರೆ ಅನ್ನೋಂಥ ಒಂದು ಆರೋಪವನ್ನು ಹುಡುಗ ಮಾಡ್ತಿದ್ದೆ ಈಗ. ಸೊ ಅವ್ನು ಹೇಳ್ತಿರೋದೇನು ಅಂತಂದರೆ, ರೂಲ್ಸ್ ಇದೆ ಅಲ್ವಾ, ಕಾನೂನಿನ ಪ್ರಕಾರ ಮಂಡಿ ಕೆಳಗಡೆ ಹೊಡಿಬೇಕು ಅಂತ, ಇವ್ರು ಹೆಂಗೆ ಶೂಟ್ ಮಾಡಿದ್ರು ಅನ್ನೋಂಥದ್ದು. ಆ ಫೋಟೋಗಳನ್ನು ನಾನು ಪ್ರಸಾರ ಮಾಡೋದಕ್ಕೆ ಆಗ್ತಿಲ್ಲ. ಈ ಆಂತೋಣಿ ಅಂತಿದಾರಲ್ಲ, ಅವರಿಗೆ ಈ ಭಾಗದಲ್ಲಿ ಎಲ್ಲೂ ಏಟು ಬಿದ್ದಿಲ್ಲ, ಕೆಳಗಡೆ ಭಾಗದಲ್ಲಿ ಏಟು ಬಿದ್ದಿದೆ, ಮೃತಪಟ್ಟಿದ್ದಾರೆ. ಇನ್ನಿಬ್ರು ಇದಾರಲ್ಲ, ಆ ಕುಮಾರ್ ಮತ್ತು ಪೀಟರ್ ಅನ್ನೋಂಥರಲ್ಲಿ, ಅದರಲ್ಲಿ ಓರ್ವನಿಗೆ ಇಲ್ಲಿಗೆ ಬಿದ್ದಿದೆ ಏಟು, ಅಂದರೆ ಗುಂಡು ಕಿತ್ಕೊಂಡು ಹೋಗ್ಬಿಟ್ಟಿದೆ ಈ ಪಾರ್ಟು. ಇನ್ನೊಬ್ಬಂಗೆ ನೇರವಾಗಿ ಎದೆ ಭಾಗಕ್ಕೆ ಬಿದ್ದಿದೆ, ಎಕ್ಸಾಕ್ಟ್ ಗುಂಡಿಗೆ ಬಿದ್ದಿದೆ ಇನ್ನೊಬ್ಬನಿಗೆ ಬಿದ್ದಿರ್ತಕ್ಕಂಥ ಗುಂಡು. ಸೊ ಹಾಗಾಗಿ ಅವ್ರು ಮಾಡ್ತಿರ್ತಕ್ಕಂಥ ಆರೋಪ ಏನು ಅಂತಂದರೆ, ಮಂಡಿಯಿಂದ ಕೆಳಗಡೆ ಹೊಡಿಬೇಕಲ್ವಾ, ಕಾಲಿಂದ ಕೆಳಗಡೆ ಹೊಡಿಬೇಕಲ್ವಾ ಅಂತ ಆ ಹುಡುಗ ಮಾಡ್ತಿರ್ತಕ್ಕಂಥ ಆರೋಪ. ಸೊ ಈಗ ಫಾರೆಸ್ಟ್ ಆಫೀಸರ್ಸು ಅಥವಾ ಸಿಬ್ಬಂದಿ ಅವರು ಕ್ಲೈಮ್ ಮಾಡ್ಕೋಬಹುದು ನನಗನ್ನಿಸ್ದಾಗೆ.
ನಾವು ಹೋದಂಥ ಸಂದರ್ಭದಲ್ಲಿ ಕತ್ತಲೆ ವಾತಾವರಣ, ಮಂಡಿ ಕಾಣ್ತೋ ಅಥವಾ ನಾವೆಲ್ಲೂ ಕಾಣ್ತೋ ಗೊತ್ತಿಲ್ಲ, ಸರೆಂಡರ್ ಆಗಿ ಅಂತ ಫಸ್ಟ್ ನಾವು ಅವ್ರಿಗೆ ಹೇಳ್ತೀವಿ. ಸರೆಂಡರ್ ಆಗೋದು ಬಿಟ್ಟು, ಶರಣಾಗೋದು ಬಿಟ್ಟು ನಮಗೆ ಶೂಟ್ ಮಾಡಿದಂಥ ಸಂದರ್ಭದಲ್ಲಿ, ನಮ್ಮ ಆತ್ಮವನ್ನು ಕಾಪಾಡ್ಕೊಳ್ಳುವಂಥ ಸಂದರ್ಭದಲ್ಲಿ, ಪ್ರಾಣ ರಕ್ಷಣೆಯ ಹಿತದೃಷ್ಟಿಯಿಂದ ನಾವು ಶೂಟ್ ಮಾಡಿದ ಆ ಸಂದರ್ಭದಲ್ಲಿ ಎಲ್ಲೆಲ್ಲಿಗೆ ಬೀಳ್ತು ನಮಗೆ ಗೊತ್ತಿಲ್ಲ ಅಂತ ಕೊಡಬಹುದು ಹೇಳಿಕೆಯನ್ನು. ಗೊತ್ತಿಲ್ಲ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಇವತ್ತು ಧ್ವಜಾರೋಹಣ ಮಾಡಿದ ನಂತರ ಈ ರೀತಿ ಆಸ್ಪತ್ರೆಗೆ ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ಈ ರೀತಿ ಮೃತಪಟ್ಟಿದ್ದಾರೆ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟರು. ಬಹುಶಃ ಅವರ ಅಕ್ಕಪಕ್ಕದಲ್ಲಿರೋರಿಗೆ ಒಂದು ಸಣ್ಣ ಕಳಕಳಿ, ನಮಗೆ ಸರಿಯಾದಂಥ ಮಾಹಿತಿಯನ್ನು ಮುಖ್ಯಮಂತ್ರಿಗಳಿಗೆ ಒದಗಿಸಿಕೊಡಿ. ಇನ್ನು ಈ ಕಡೆ ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿಯಾಗಿರ್ತಕ್ಕಂಥವ್ರು, ಅವ್ರು ಹೇಳಿದ್ದೇನು ಅಂದರೆ ನಮ್ಗೆ ಇನ್ನೂ ಸರಿಯಾಗಿ ವಿಷಯನೇ ಗೊತ್ತಿಲ್ಲ ನಮಗೆ ಅಂತ ಹೇಳ್ತಿರ್ತಕ್ಕಂಥ ಹೇಳಿಕೆ. ಅಫ್ಕೋರ್ಸ್ ಸಚಿವರಿಗೀಗ ಏನೇ ಮಾಹಿತಿ ಗೊತ್ತಿದ್ರು ಅದನ್ನು ಮಾಧ್ಯಮಗಳ ಮುಂದೆ ಯಾರೂ ಬಂದು ಬಹಿರಂಗವಾಗಿ ಹೇಳೋದಿಲ್ಲ. ಏನಾಗಿದೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದಾದ ನಂತರ ಸ್ಟೇಟ್ಮೆಂಟ್ ಕೊಡುವಂಥದ್ದು. ಅವರು ಕೂಡ ಹೇಳಿದ್ರು ಮಂಡಿನ ಕೆಳಗಡೆ ಹೊಡಿಬೇಕು, ಕಾನೂನು ಪ್ರಕಾರ ಏನಾರ ಆ ಥರ ತಪ್ಪಿಸ್ಕೊಂಡು ಹೋಗ್ತವ್ರೆ, ಏನಾರು ಬೇಟೆ ಆಡೋದಕ್ಕೆ ಬಂದಿದ್ರೆ ಹಾಗೆ ಹೀಗೆ ಅಂತ. ಬಟ್ ಅದು ಹೆಂಗೆ ಹೊಡೆದ್ರು ನಮಗೂ ಗೊತ್ತಿಲ್ಲ, ನೋಡೋಣ, ಎಂಕ್ವೈರಿ ಆಗುತ್ತಲ್ಲ, ಅದಾದ ನಂತರ ಗೊತ್ತಾಗುತ್ತೆ, ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅನ್ನೋಂಥದ್ದು. ಇದಾದ ನಂತರ ಏನಾಗಿದೆ ಅಂತಂದರೆ ಆ ಶಾಗ್ಯ ಗ್ರಾಮಸ್ಥರು, ಸ್ಥಳೀಯರು ಏನು ಮಾಡಿದ್ದಾರೆ, ಆಕ್ರೋಶ ಜಾಸ್ತಿ ಆಗಿದೆ, ಈ ರೀತಿ ನಮ್ಮವ್ರನ್ನ ಹಿಂಗೆ ಮುಗಿಸ್ಬಿಡೋರಲ್ಲ ಮಧ್ಯ ಬೆಳಗಿನ ಜಾವದಲ್ಲಿ ಅಂತ. ಸೊ ಹಾಗಾಗಿ ಅವ್ರೇನು ಮಾಡಿದ್ದಾರೆ, ಈ DRF ಕಚೇರಿ ಏನಿದೆ, ಶಾಗ್ಯ ಅರಣ್ಯ ಪ್ರದೇಶದ ವ್ಯಾಪ್ತಿ ಬರ್ತಕ್ಕಂಥ ಗೆಸ್ಟ್ ಹೌಸ್ ಏನಿದೆ, ಅಲ್ಲಿಗೆ ಹೋಗಿ ಅಧಿಕಾರಿಗಳ ಮನೆ ಏನಿದೆ ಅಲ್ಲಿ ಆ ಫ್ರಿಜ್ ಆಗಿರ್ಬೋದು, ಮಂಚ ಆಗಿರ್ಬೋದು, ಅವ್ರ ಬೈಕ್ಗಳಾಗಿರ್ಬೋದು ಎಲ್ಲಾನು ಧ್ವಂಸ ಮಾಡಿದ್ದಾರೆ. ಆ ಪೀಠೋಪಕರಣಗಳು ಏನೇನಿದೆ ಎಲ್ಲಾನು ಧ್ವಂಸ ಮಾಡಿ ಒಂದು ಆಫೀಸ್ ಏನಿದೆ ಆ ಮುಂಭಾಗದ ಕಚೇರಿ ಎಲ್ಲ ಗೇಟ್ ಎಲ್ಲ ಧೂಳೆಬ್ಬಿಸ್ಬಿಟ್ಟಿದ್ದಾರೆ. ಅದಾದ ನಂತರ ಈಗ 3 ಜನದ್ದು KRS ಆಸ್ಪತ್ರೆಯಲ್ಲಿ ಮೈಸೂರಿನಲ್ಲಿ ಶವಾಗಾರದಲ್ಲಿ ಬಾಡಿ ಇದೆ. ಅದರಲ್ಲಿ ಓರ್ವ ಯಾರು ತಪ್ಪಿಸ್ಕೊಂಡಂದ್ರೆ ಮಹಿಮಾದಾಸ್ ಅನ್ನುವಂಥ ವ್ಯಕ್ತಿನೂ ಕೂಡ ಆ KRS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾನೆ ಅನ್ನುವಂಥದ್ದು ಸದ್ಯದ ಮಾಹಿತಿ. ಈಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ ಮಹಿಮಾದಾಸ್ ಹೇಳಿಕೆ ಆಗ್ತಾನೆ, ಸಾಕ್ಷಿ ಆಗ್ತಾನೆ ಈ ಒಂದು ವಿಚಾರದಲ್ಲಿ ಇವ್ರ ಪರವಾಗಿ. ಬಟ್ ಅದು ಅಫ್ಕೋರ್ಸ್ ನಮಗೂ ಅನಿಸುತ್ತೆ, ನಿಮಗೂ ಅನಿಸುತ್ತೆ, ಅಲ್ಲಿ ಏನು ನಡೆದಿದೆ ವಾಸ್ತವ ಸತ್ಯವನ್ನು ಅಷ್ಟೇ ಹೇಳಬೇಕು. ಅವನು ಬೇಟೆ ಆಡೋದಕ್ಕೆ ಹೋಗಿದ್ದು ಅಂತ ಹೇಳ್ತಾನೋ, ಇಲ್ಲ ಹಸು ಹುಡಿಕೊಂಡು ಹೋಗಿದ್ದು ಅಂತ ಹೇಳ್ತಾನೋ ಗೊತ್ತಿಲ್ಲ. ಈ ಕಡೆ ಇವ್ರು ಕ್ಲೈಮ್ ಮಾಡ್ಕೊಳ್ಳೋದೇನು ಅಂತಂದ್ರೆ ನಸುಕಿನ ಜಾವ, ಅದು ಬೆಳಗಿನ ಜಾವ 5 ಗಂಟೆ 20 ನಿಮಿಷ. ಆ ಸಂದರ್ಭದಲ್ಲಿ ಪೊದೆಗಳಿರ್ತವೆ, ಅರಣ್ಯ ಪ್ರದೇಶದ್ದು ಮರಗಳಿರ್ತವೆ, ಇಲ್ಲೆಲ್ಲ ತಪ್ಪಿಸ್ಕೊಂಡು ನಮಗೆ ಶೂಟ್ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಮಂಡಿನೇ ಹುಡಿಕೊಂಡು ಹೆಂಗೆ ಶೂಟ್ ಮಾಡೋಕ್ಕಾಗುತ್ತೆ ಆ ಕತ್ಲೆ ಟೈಮ್ನಲ್ಲಿ. ಸೊ ಹಾಗಾಗಿ ನಾವು ನಮ್ಮ ಆತ್ಮರಕ್ಷಣೆಯ ದೃಷ್ಟಿಯಿಂದ ನಾವು ಶೂಟ್ ಮಾಡೋದು ಅದು ಎಲ್ಲೆಲ್ಲಿಗೆ ಬಿದ್ದೈತೆ ನಮಗೆ ಗೊತ್ತಿಲ್ಲ. ಸೊ ನಾವು ಸರೆಂಡರ್ ಆಗಿ ಅಂತ ಮೊದಲೇ ಹೇಳಿದ್ದು ಅನ್ನೋಂಥ ಅವರು ಕೂಡ ಹೇಳ್ತಾರೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಸಹಜವಾಗಿ ಈಗ ನಿಮಗೊಂದು ವಿಚಾರ ನೆನಪಿರಬೇಕು. ಇದೇ ಚಾಮರಾಜನಗರದ ಅರಣ್ಯ ಪ್ರದೇಶದಲ್ಲಿ ಇತ್ತೀಚೆಗಷ್ಟೇ, ಬಹುಶಃ ನನಗನ್ಸುತ್ತೆ 1 ವರ್ಷನೂ ಆಗಿಲ್ಲ ಅಂತ ಅನ್ಸುತ್ತೆ, ಒಂದು ತಾಯಿ ಹುಲಿ ಮತ್ತು 4 ಹುಲಿ ಮರಿಗಳು, ಕಬ್ಸು, ಒಟ್ಟು ಹೆಚ್ಚು ಕಡಿಮೆ 5 ಹುಲಿಗಳು, ಅಂದರೆ ಅಳಿವಿನಂಚಿನಲ್ಲಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ಅರಣ್ಯ ಪ್ರದೇಶದಲ್ಲಿ. ಸಹಜವಾಗಿ ಈಗ ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ ಅಂತಿತ್ತು, ಈಗ ಹೋಗೋಗಿ ಎಲ್ಲೆಲ್ಲೋ ಹೋಗ್ತಾಯಿತ್ತು ಈಗ. ಸೊ ಏನಾಗಿತ್ತು ಅಂತಂದರೆ ಅವನ ಅರೆಸ್ಟ್ ಆದ ಬಿಡಿ, ನಿಮಗೂ ಗೊತ್ತಿರುತ್ತೆ ಮಾಹಿತಿ. ಅದು ಹಸುನ ತಿಂದುಬಿಟ್ಟಿರುತ್ತೆ ಅಂದ್ಬಿಟ್ಟು ಆ ಹಸು ಮಾಂಸ ಉಳಿದಿರ್ತದಲ್ಲ, ಕಳೆಬರ ಉಳಿದಿರ್ತದಲ್ಲ, ಎಕ್ಸ್ಟ್ರಾ ಉಳಿದಿರ್ತಕ್ಕಂಥದಕ್ಕೆ ವಿಷವನ್ನು ಬೆರೆಸಿ ಕಾಡಿನಲ್ಲಿ ಎಸ್ಬಿಟ್ಟಿರ್ತಾನೆ. ಅದನ್ನ ಹೋಗಿ ತಿನ್ಬಿಟ್ಟಿರ್ತವೆ ಹುಲಿಗಳು, ಪಾಪ ಆ ಮರಿ ಹುಲಿಗಳು ಮತ್ತು ತಾಯಿ ಹುಲಿ ಎಲ್ಲ ಮೃತಪಟ್ಬಿಟ್ಟಿರ್ತವೆ. ನಿಜಕ್ಕೂ ಆ ಇನ್ಸಿಡೆಂಟನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನನಗೆ ಅವತ್ತು ದುಃಖ ಹೆಂಗಾಗಿತ್ತು ಅಂತಂದ್ರೆ, ಅಯ್ಯೋ ಪಾಪ ಅಂತ ಅನ್ಸೋ ಥರ ಆಗಿತ್ತು. ಒಂದು ವಿಡಿಯೋದಲ್ಲಿ ಯಾವುದೋ ಒಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ, ರಸ್ತೆಯಲ್ಲಿ ಹೋಗೋರ ಹತ್ರ ಅದೇ ಹುಲಿ ಮರಿಗಳು ರೋಡನ್ನು ದಾಟ್ಕೊಂಡು ಹೋಗಿರ್ತವೆ. ನಾಳೆ ಬೆಳಗ್ಗೆಗೆ ಅದೇ ಹುಲಿ ಮರಿಗಳು 4 ಆ ತಾಯಿ ಹುಲಿ ದಪ್ಪಗಿರುತ್ತೆ, ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಬಿದ್ದಿರ್ತವೆ ಒಂದೊಂದು. ಸೊ ಹಾಗಾಗಿ ಏನಾಗಿದೆ ಅಂತಂದರೆ ಅರಣ್ಯ ಇಲಾಖೆಗೆ ಒಂದು ಸ್ಟ್ರಿಕ್ಟು ಆದೇಶ ರವಾನೆ ಆಗಿತ್ತು. ಈಶ್ವರ್ ಖಂಡ್ರೆ ಅವರಿದ್ದರು ಆ ಸಂದರ್ಭದಲ್ಲಿ, ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದರೆ ಯಾರಾಗಲೇ ಅರಣ್ಯಕ್ಕೆ, ಅದರಲ್ಲೂ ಮೀಸಲು ಅರಣ್ಯ ಪ್ರದೇಶ ಅಂತ ಏನಿರುತ್ತೆ, ರಿಸರ್ವ್ ಫಾರೆಸ್ಟು, ಅಲ್ಲಿಗೆ ಎಂಟ್ರಿ ಆಗೋಂಗಿಲ್ಲ ಅಂತ. ಸೊ ಈಗ ಆ ಹುಡುಗ ಅಂದರೆ ಇವ್ರ ಸಂಬಂಧಿಕ ಒಬ್ಬ ಕ್ಲೈಮ್ ಮಾಡ್ತಿತ್ತು, ಹುಡುಗ ಹಸು ಹುಡಿಕೊಂಡು ಹೋಗಿದ್ರು, ಜಾನುವಾರುಗಳನ್ನ ಹುಡಿಕೊಂಡು ಹೋಗಿದ್ರು, ತಪ್ಪಿಸ್ಕೊಂಡಿದ್ದಂಥವನಂತ. ಸೊ ಈಗ ಯೂಶಲಿ ಈಗ ನಮಗಾಗಲಿ ನಿಮಗಾಗಲಿ ಒಂದು ಪ್ರಶ್ನೆ ಸಹಜವಾಗಿ ಹುಡ್ಕೊಳ್ಳುತ್ತೆ, ಹಸುಗಳು ಮನೆಗೆ ಬರಬೇಕು ಅಂದರೆ ಎಷ್ಟು ಗಂಟೆಗೆ ಬರಬೇಕು, ಮೇವನ್ನು ಮುಗಿಸ್ಕೊಂಡು ಸಂಜೆ ಒಂದು 6 ಗಂಟೆ ಒಳಗಡೆ ಬರಬೇಕು. ಅದ್ರ ಮೇಲೆ ಬರಲಿಲ್ಲ ಅಂತಂದರೆ 7 ಗಂಟೆಗೋ 8 ಗಂಟೆಗೋ 9 ಗಂಟೆಗೋ ಅದಕ್ಕೆ ಸಂಬಂಧಪಟ್ಟಂಥ ಯಜಮಾನರು, ಕುಟುಂಬದವರು ಹುಡ್ಕೊಂಡು ಹೋಗ್ತಾರೆ. ಬಟ್ ಬೆಳಗಿನ ಜಾವ 5 ಗಂಟೆ 20 ನಿಮಿಷದಲ್ಲಿ ಯಾವ ಹಸು ಹುಡಿಕೊಂಡು ಹೋಗಿದ್ರು ಅಂತ ಅನಿಸ್ತಿದೆ ಈಗ. ಸೊ ಹಾಗಾಗಿ ಇವರಿಗೆ ಈಗ ಆಫೀಸರ್ಸ್ಗೆ ಈಗ ಕ್ಲೈಮ್ ಮಾಡೋದಕ್ಕೆ ಒಂದು ಜಿಂಕೆ ಮಾಂಸ ಸಿಕ್ಕಿದೆ, ಒಂದು ನಾಡ ಬಂದೂಕು ಸಿಕ್ಕಿದೆ ಅವ್ರಿಗೆ. ಹಸು ಹುಡ್ಕೊಂಡೋದವ್ರಿಗೆ ನಾಡ ಬಂದೂಕು ಹೆಂಗೆ ಬಂತು ಅನ್ನೋದೊಂದು ಪ್ರಶ್ನೆ ಹುಡ್ಕೊಂಡ್ಬಿಡುತ್ತೆ. ಸೊ ಗೊತ್ತಿಲ್ಲ, ಒಟ್ಟಾರೆಯಾಗಿ ಒಂದು ದುಃಖದ ವಿಚಾರ. ನಮಗೂ ಅನ್ಸುತ್ತೆ, ನಿಮಗೂ ಅನ್ಸುತ್ತೆ, ಈಗ ತಪ್ಪು ಮಾಡಿದ್ದಾರೆ ಹೌದು, ಅವರು ಜಿಂಕೆ ಮಾಂಸ ಬ್ಯಾಟಾಡಕ್ಕೆ ಹೋಗಿದ್ದಾರೆ ಹೌದು, ಕಾಲು ಹೊಡೆದ್ಬಿಟ್ಟು ಶೂಟ್ ಮಾಡ್ಬಿಟ್ಟು ತಗೊಂಡೋಗಿ ಜೈಲಿಗೆ ಹಾಕ್ಬಿಟ್ಟು ಜೀವನ ಪರ್ಯಂತ ಕೊಳೆ ಹತ್ರ ಮಾಡ್ಬೋದಿತ್ತು ಅಂತ ನನಗೂ ವ್ಯಕ್ತಿಗೂ ಅನ್ಸುತ್ತೆ. ಯಾಕಂದರೆ ಜೀವ ಮುಖ್ಯ ಅಲ್ವಾ. ಆದರೆ ಆ ಸಂದರ್ಭದಲ್ಲಿ ಏನಾಯಿತು, ಏನು ಬಿಡ್ತು ಗೊತ್ತಿಲ್ಲ. ಇನ್ನು ಹ್ಯೂಮನ್ ರೈಟ್ಸ್ ಕೂಡ ಎಂಟ್ರಿ ಆಗುತ್ತೆ ಒಂದು ಪ್ರಕರಣದಲ್ಲಿ. ನನಗನ್ಸುತ್ತೆ, ನನ್ನ ಈ ವೃತ್ತಿ ಜೀವನದಲ್ಲಿ ನನಗೆ ಗೊತ್ತಿರೋ ಹಾಗೆ ಈ 3 ಜನರನ್ನ ಈ ಗುಂಡಿನ ವಿಚಾರದಲ್ಲಿ ಬಲಿ ತಗೊಂಡಿರ್ತಕ್ಕಂಥದ್ದು, ಅದರಲ್ಲೂ ಅರಣ್ಯ ಸಿಬ್ಬಂದಿ ವಿಚಾರದಲ್ಲಿ ಇದೇ ಫಸ್ಟ್ ಅಂತ ಅನಿಸ್ತಾ ಇದೆ. ಏನೋ ಒಬ್ರದ್ದು ಇತ್ತೀಚೆಗಷ್ಟೇ ವಿರಾಜಪೇಟೆನ ಮಡಿಕೇರಿ ಸೈಡಲ್ಲಿ ಎಲ್ಲೋ ಕೂಡ, ಅಲ್ಲಿಯೂ ಕೂಡ ಸೇಮ್ ಇದೇ ಥರ ಆಗಿ ಇಂಜುರಿ ಆಯಿತು ಅವರುಗಳಿಗೆ, ಬೇಟೆಗಾರರಿಗೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಈ ಇನ್ಸಿಡೆಂಟಲ್ಲಿ ಅದೇ ರೀತಿ ಆಗಿದ್ದಿದ್ರೆ ಬಹುಶಃ
ಜೈಲಿನಲ್ಲಿ ಕೊಳಿತಿದ್ರು ಅಂತ ಅನ್ನಿಸ್ತಿದೆ. ಬಟ್ ಜೀವ ಮುಖ್ಯ ಅಲ್ವಾ ಎಲ್ಲರದು ಕೂಡ ಅಂತ ಈಗ ಅಲ್ಲಿನ ಸ್ಥಳೀಯರ ಆಕ್ರೋಶ, ಆಕ್ರಂದನ. ಕೆಲವರ ಅಲ್ಲಿ ವಾದ ಅಥವಾ ಅಳಲು ಏನು ಅಂತಂದ್ರೆ, ಮೃತಪಟ್ಟವರಿಗೆಲ್ಲ ಒಂದೊಂದು ಮಗು ಇದೆ, ಚಿಕ್ಕ ಚಿಕ್ಕ ಮಗು, ಅವ್ರನ್ನೆಲ್ಲ ಹೆಂಗ್ ನೋಡ್ಕೊಳ್ಳೋದು, ಹೆಂಗ್ ಅವ್ರನ್ನ ಕಾಪಾಡ್ಕೊಳ್ಳೋದು, ಸರ್ಕಾರ ಇದಕ್ಕೆ ಸಂಬಂಧಪಟ್ಟಾಗ ಅವ್ರ ಕುಟುಂಬದವ್ರಿಗೆ ಏನಾದ್ರು ಸರ್ಕಾರಿ ಉದ್ಯೋಗ ಕೊಡಿಸ್ಬೇಕು, ಇಲ್ಲ ಅಂತಂದ್ರೆ ತಿಂಗಳ ಇಷ್ಟು ಅಮೌಂಟ್ ಅಂತ ಡೆಪಾಸಿಟ್ ಮಾಡಬೇಕು ಅವ್ರ ಅಕೌಂಟ್ಗಳಿಗೆ. ಈಗ ಹೆಂಗ್ ಜೀವನ ನಡೆಸುವಂಥದ್ದವರು ಅಂತ ಕೇಳ್ತಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ವಿಚಾರದಲ್ಲಿ ವಾಸ್ತವ ಇಷ್ಟೇ, ಅವರು ರೈತರೇ ಆಗಿದ್ದು ಹಸುಗಳನ್ನ ಹುಡುಕೊಂಡು ಹೋದ್ರು ಅನ್ನೋದಕ್ಕೆ ಸಮರ್ಪಕವಾದಂಥ ಸಾಕ್ಷಿಗಳು, ದಾಖಲೆಗಳು, ಪೂರಕವಾದಂಥ ವಿಚಾರಗಳು ಅಲ್ಲಿ ಸಿಕ್ತು ಅಂತಂದ್ರೆ ಸಿಬ್ಬಂದಿಗೆ ತಲೆದಂಡ ಆಗುತ್ತೆ, ಅದರಲ್ಲಿ ಎಡಮಾತಿಲ್ಲ. ಬಟ್ ಬಂದೂಕ್ ಸಮೇತ ಹೋಗಿ ಜಿಂಕೆ ಮಾಂಸನ ಕೂಡ ಬೇಟೆಯಾಡಿ ಆ ಮಾಂಸವನ್ನು ಬೇರ್ಪಡಿಸುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಇವ್ರು ಸರೆಂಡರ್ ಆಗಿ ಅಂತ ಹೇಳಿದ್ಮೇಲೆ ಸರೆಂಡರ್ ಆಗದೆ ಇವರೇ ಮೊದಲು ಶೂಟ್ ಮಾಡಿ ಅದಾದ ನಂತರ ಇದೆಲ್ಲ ಆಗಿದೆ ಅಂತಂದ್ರೆ ಮುಗೀತಲ್ಲಿಗೆ. ಒಟ್ಟಾರೆಯಾಗಿ ಅಲ್ಲಿನ ಆರೋಪ ಅವ್ರದ್ದು, ಇವರು ಸರೆಂಡರ್ ಆಗಿದ್ದಾರೆ, ಹಿಡ್ಕೊಂಡು ಆದ್ಮೇಲೆ ಅವರು ಶೂಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ಎನ್ಕ್ವೈರಿ ಆಗಬೇಕು. ಎನ್ಕ್ವೈರಿ ಆದ ನಂತರ ಏನೇನಾಗಿದೆ ಅಂತ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಇದಿಷ್ಟು ಇವತ್ತಿನ ದುರಂತದ ವಿಚಾರ. ನಂಗೆ ತುಂಬ ಬೇಸರ ಇದೆ ಈ ಒಂದು ವಿಚಾರವನ್ನು ಹೇಳುವಂಥ ಸಂದರ್ಭದಲ್ಲಿ. ಕಾರಣ ಏನು ಅಂತಂದರೆ ಜೀವನೇ, ಅದು ಮನುಷ್ಯನದಾಗಿರ್ಬೋದು, ಪ್ರಾಣಿಯದಾಗಿರ್ಬೋದು. ಪ್ರಾಣಿ ಜೀವ ನಾವು ಯೂಶಲಿ ಈಗ ಮನೆಯಲ್ಲಿ ಕುರಿ, ಕೋಳಿ, ಆಡು, ಕುರಿ ಅವು ಇವೆಲ್ಲ ಬಲಿ ಕೊಡ್ಕೊಂಡು ತಿಂತಾ ಇರ್ತೀವಿ. ಬಟ್ ಈಗ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಅಂತ ಬಂದಾಗ ಅವನ್ನ ಕಾಪಾಡಿಕೊಳ್ಳುವಂಥದ್ದು ಸರ್ಕಾರದ ನೈಜ ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ಸ್ಟ್ರಿಕ್ಟಾಗಿ ಆಕ್ಷನ್ ತಗೊಂಡಾಗ ಈ ರೀತಿ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಅಲ್ಲಿನ ಜನ ಈಗಲಾದರೂ ಎಚ್ಚೆತ್ಕೋಬೇಕಾಗುತ್ತೆ. ಕಾರಣ ಏನು ಅಂತಂದರೆ ನಿಮಗೆ ಎಸ್ಪೆಷಲಿ ಇನ್ನೊಂದು ತಿಳ್ಕೊಬೇಕು, ಈ ಜಿಂಕೆ ಮಾಂಸ ಅಂತ ಏನೈತೆ, ಇತ್ತೀಚೆಗೆ ಈ ಹಂದಿ ಬೇಟೆಯಾಡೋದಕ್ಕೆ ಜಾಸ್ತಿ ಹೋಗ್ತಿದ್ರು ಕಾಡುಗಳಲ್ಲಿ. ಅದನ್ನು ತಂದು ಮಾರುವಂಥದ್ದು. ಏನು ಬೇಟೆ ಆಡಿದವರೆಲ್ಲ ತಿನ್ನೋಕೆ ಮಾಡಲ್ಲ, ನೀವು ತಪ್ಪು ತಿಳ್ಕೊಬಿಟ್ಟಿರ್ತೀರಿ ಕೆಲವರು. ಅದರಿಂದ ಮಾರಾಟ ಮಾಡಿ ಬಂದಂಥ ಹಣದಿಂದ ಜೀವನ ನಡೆಸುವಂಥ ಎಷ್ಟೋ ಜನ ಇದ್ದಾರೆ. ಸೊ ಜಿಂಕೆ ಮಾಂಸಕ್ಕೆ ಅಲ್ಲಿ ಲೋಕಲಲ್ಲೇ 200 ರೂಪಾಯಿ kg ಹೋಗುತ್ತೆ ಅಂತಂದ್ರೆ, ಇನ್ನು ಹೊರಗಡೆ ತಂದು ಅದನ್ನು ರಫ್ತು ಮಾಡಿದ್ರೆ ಇನ್ನೂ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇವ್ರ ಉದ್ದೇಶ ಏನಿರುತ್ತೆ ಅಂತಂದ್ರೆ, ಇವತ್ತು ರಾತ್ರಿ ಹೋಗಿ ಒಂದು ಜಿಂಕೆ ಹೊಡೆದ್ಬಿಟ್ರೆ ಒಂದು 10 kg ಬಿದ್ದೋಯ್ತು ಅಂತಂದ್ರೆ 25,000 ಕಾಸಾಗುತ್ತೆ ಒಂದು ನೈಟ್ ಒಳಗಡೆ. ಸೊ ಹಾಗಾಗಿ ಈ ರೀತಿ ಹೋಗ್ತಾರೆ, ಪ್ರಾಣ ಕಳ್ಕೊಳ್ತಾರೆ. ಒಟ್ಟಾರೆಯಾಗಿ ಇದೊಂದು ಡೆತ್ ರನ್ ಅಂತ ಹೇಳ್ತೀವಲ್ಲ, ಆ ರೀತಿಯ ವಿಚಾರ ಇದು ಆಫೀಸರ್ಸ್ಗಾಗಿರ್ಬೋದು, ಇವ್ರಿಗಾಗಿರ್ಬೋದು. ಇವ್ರ ಹತ್ರ ಇರ್ತಕ್ಕಂಥ ಗುಂಡೇನಾದ್ರು ಇವ್ರಿಗೆ ಬಿದ್ದಿತ್ತು ಅಂತಂದ್ರೆ ಇವ್ರದ್ದು ಪ್ರಾಣದ ಜೊತೆನೇ ಆಟನೇ. ಒಟ್ಟಾರೆಯಾಗಿ ಹುಡುಗ ಕೇಳ್ತಿರ್ತಕ್ಕಂಥ ಆರೋಪದಲ್ಲಿ ಇನ್ನೊಂದೇನು ಅಂತಂದ್ರೆ, ಹೌದು ಅವರು ಫಸ್ಟ್ ಅವರೇ ನಮಗೆ ಶೂಟ್ ಮಾಡಿದ್ದು ಅಂತ ಹೇಳ್ತಾರಲ್ಲ, ಇವ್ರು ಯಾರಿಗೆ ಏನಾಗೈತೆ, ಇಂಜುರಿ ಆಗೈತೆ ತೋರ್ಸಕ್ಕೆ ಹೇಳಿ. ಅವ್ನು ಕೇಳ್ತಾ ಇರೋದ್ರಲ್ಲೂ ಒಂದು ರೈಟ್ಸ್ ಇದೆ. ಗೊತ್ತಿಲ್ಲ, ತನಿಖೆಯ ಸತ್ಯಾಸತ್ಯತೆ ಹೊರಗಡೆ ಬರಲಿ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ತಲೆದಂಡ ಆಗಲಿ, ಇಲ್ಲ ಅವ್ರಿಗೆ ನ್ಯಾಯ ಸಿಗಲಿ, ರೈತರೇ ಆಗಿದ್ರು ಅಂತಂದ್ರೆ. ಇಲ್ಲ ಅವರು ಬೇಟೆಗಾರರಾಗಿ ಕಾಡು ಪ್ರಾಣಿಗಳನ್ನ ಈ ರೀತಿ ಹೋಗಿ ಈ ರೀತಿ ಬೇಟೆ ಆಡ್ತಿದ್ರು ಅಂತಂದ್ರೆ ಅದಕ್ಕೆ ತಕ್ಕನಾಗಿ ಈಗ ಶಿಕ್ಷೆ ಆಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.